ಆ ಥರ ಒಂದು ಬ್ಯಾಡ್ ಕಮೆಂಟ್ಸ್ ಹಾಕ್ಬೋದಾ ಹೇಳಿ ನೀವೇ? ಹರ್ಟ್ ಆಗ್ತದೆ ಸರ್, ತುಂಬಾ ಹರ್ಟ್ ಆಗ್ತದೆ. ಅವ್ರ ಪೇರೆಂಟ್ಸಿಗೆ ಎದುರ್ಕೊಂಡು ಮುಂದೆ ಬರ್ತಾ ಇಲ್ಲ ಸರ್. ಇಲ್ಲಾಂದ್ರೆ ಎಷ್ಟು ಜನ ಇದ್ದಾರೆ ಗೊತ್ತುಂಟ, ಲೆಕ್ಕ ಇಲ್ಲ. ನನಗೆ ಎಷ್ಟು ಜನ ಮೆಸೇಜ್ ಮಾಡಿದ್ದಾರೆ. ಅದರ ಬಿಟ್ಟು ಇನ್ನೊಂದು ಮೆಸೇಜ್ ಉಂಟು ಸರ್, ಎಮೋಷನಲಿ ಆ ಹುಡುಗಿಯನ್ನು ಟಾರ್ಗೆಟ್ ಮಾಡಿದ್ದಾರೆ. ಸೊ ಇವಾಗಲೇ ನೀವು ನೋಡಿರ್ತೀರಿ ಅಂತ ಹೇಳಿದ್ರೆ, ವೆಕ್ಸಾನ್ ಅನ್ನುವಂತಹ ಕಂಪನಿ ಒಂದಷ್ಟು ವಿದ್ಯಾರ್ಥಿಗಳಿಗೆ ಮೋಸ ಮಾಡ್ತಾ ಇದೆ, ಯುವ ಜನತೆಗೆ ಮೋಸ ಮಾಡ್ತಾ ಇದೆ ಅನ್ನುವಂತಹ ವಿಚಾರದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಸ್ತಿಕಾ ಕಾಲೇಜಿನ ವಿದ್ಯಾರ್ಥಿನಿ ಪ್ರೆಸ್ ಮೀಟ್ ಕೂಡ ಮಾಡಿದ್ರು. ಅಂತ ಹೇಳಿದ್ರೆ ನನಗೂ ಕೂಡ ಮೋಸ ಮಾಡಿದ್ದಾರೆ ಅನ್ನುವಂತ ವಿಚಾರದಲ್ಲಿ ಇವರೇ ಕೈಯನ್ನು ಕೂಡ ಕತ್ತರಿಸಿಕೊಂಡಿರುವಂಥದ್ದು. ನನಗೆ ಹಣವನ್ನು ವಾಪಸ್ ಕೊಟ್ಟಿಲ್ಲ ವೆಕ್ಸಾನ್ ಅನ್ನುವಂತಹ ಕಂಪನಿ, ಸೊ ಇವರು ನನಗೆ ತುಂಬಾ ಮೋಸ ಮಾಡಿದ್ದಾರೆ ಅನ್ನುವಂತ ವಿಚಾರದಲ್ಲಿ ನಾನು ಕೇಳ್ತಾ ಹೋಗ್ತೀನಿ, ಇವರು ಯಾವ ರೀತಿಯಾಗಿ ಮೋಸ ಹೋದ್ರು ಅಂತ ಹೇಳಿ. ಪ್ರಾಡಕ್ಟಿಗೆ ಒಂದು ಕಂಪನಿ ಇಲ್ಲ ಒಂದು, ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಒಬ್ಬರನ್ನು ಜಾಯಿನ್ ಮಾಡಿಸುವಂಥದ್ದು ಚೈನ್ ಸಿಸ್ಟಮ್. ಇದು 51,000 ತಗೊಂಡು, ಅಂದ್ರೆ ನಾವು ಕಟ್ಟಿ ನಾವೇ ಪ್ರಾಡಕ್ಟ್ ತಗೋಬೇಕು. ಅಂದ್ರೆ ಈಗ ನಾವು ಕಟ್ಟುದು ಯಾಕೆ? ಅವರು ಈಗ ಕೆಲಸ ಅಂತ ಹೇಳಿದ್ಮೇಲೆ ಅವರೇ ಪ್ರಾಡಕ್ಟ್ ಕೊಟ್ಟು ನಮಗೆ ಸೇಲ್ ಮಾಡುವ ಹಾಗೆ ಹೇಳ್ಬೋದಿತ್ತು. ಇನ್ನೊಂದಂತ ಹೇಳಿದ್ರೆ ಅವರು ಹೇಳಿಕೊಡ್ತಾರೆ ಹಣ ಹೇಗೆ ಅರೇಂಜ್ ಮಾಡ್ಬೇಕಂತ ಹೇಳಿ. ಲ್ಯಾಪ್ಟಾಪ್ ತಗೊಂತೇನೆ ಅಂತೇಳಿ ಅಮ್ಮನ ಹತ್ರ ಸುಳ್ಳು ಹೇಳಿ, ಪೇರೆಂಟ್ಸ್ ಹತ್ರ ಸುಳ್ಳು ಹೇಳು ಅಂತ ಅವರೇ ಹೇಳಿಕೊಡ್ತಾರೆ. ಲೋನ್ ತಗೋ ಅಂತಾನು ಹೇಳಿಕೊಡ್ತಾರೆ. ಸಾಲ ತಗೊಂಡಾದ್ರೂ ಕಟ್ಟು ಅಂತ ಹೇಳ್ತಾರೆ, ಹಾಗೆ ಮಾಡ್ತಾರೆ. ಗೌರ್ಮೆಂಟ್ ಅಪ್ರೂವಲ್ ಅಂತ ಹೇಳ್ತಾರೆ, ಅದು ಸಹ ಫೇಕ್. ಅವ್ರದ್ದೊಂದು ಪೇಜ್ ಇದೆ MC ಪೇಜ್ ಅಂತ, ಅದು ಸಹ ಫೇಕ್. ಅವ್ರದ್ದೊಂದು ವೆಬ್ಸೈಟ್ ಸಹ ಇದೆ, ಅದು ಸಹ ಫೇಕ್. ಎಲ್ಲ ಫೇಕ್. ಅವರಿಗೆ ಇಲ್ಲಿ ಕುದ್ರೋಳಿಗೆ ಬಂದು ಸ್ಟಾರ್ಟ್ ಮಾಡಿದ ಒಂದು 4 years ಆಗಿದೆ ಸರ್. ಅದು ಅವರು ಓನರ್ಸ್ ಅವರಿಗೆ ಸಪೋರ್ಟ್ ಇದ್ದಾರೆ, ಆ ಬಿಲ್ಡಿಂಗ್ ಇದು ಓನರ್ಸ್. ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮದು ಒಂದಷ್ಟು ಪ್ರಾಡಕ್ಟ್ಸ್ ಇದೆ, ಅದನ್ನು ನಾವು ಸೇಲ್ ಮಾಡೋಕೆ ಕೊಡ್ತಾ ಇದ್ವಿ ಇವರಿಗೆ. ಸೊ ಇವರು ಅದನ್ನು ಸೇಲ್ ಮಾಡಬೇಕು, ನಾವು ಯಾವುದೇ ರೀತಿಯ ಪ್ರೆಷರ್ ಆಗ್ತಾ ಇರಲಿಲ್ಲ ಅಂತ ಹೇಳಿ ಕೂಡ ಹೇಳ್ತಾ ಇದ್ದಾರೆ. ಇದಕ್ಕೆ ಏನ್ ಹೇಳ್ತಾರೆ? ಇಲ್ಲ ಸರ್, ಅವರು ಅದನ್ನು ಅದು ಸುಳ್ಳು. ಒಂದು ಅವರು ನಮಗೆ ಯಾವುದೇ ರೀತಿ ಸೇಲ್ ಮಾಡಿ ಅಂತ ಸಹ ಹೇಳುದಿಲ್ಲ. 51,000 ಕೊಟ್ಟು ಪ್ರಾಡಕ್ಟ್ ಪರ್ಚೇಸ್ ಮಾಡಿ ಅಂತ ಹೇಳ್ತಾರೆ ಅಷ್ಟೇ. ಸೇಲ್ ಮಾಡಬೇಕು ಆಗ್ಲಿ ಪ್ರೆಷರ್ ಹಾಕುದಿಲ್ಲ. ಅವ್ರು ಹೇಳಿದ್ರಲ್ಲ ಪ್ರೆಷರ್ ಹಾಕುದಿಲ್ಲ, ಅದು ಸಹ ಸುಳ್ಳು. ಹೆವಿ ಪ್ರೆಷರ್ ಹಾಕ್ತಾರೆ. ನೀವು ಒಬ್ಬರನ್ನು ಜಾಯಿನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಮಾಡಿಸ್ಲೇಬೇಕು. ಇಷ್ಟು ಟಾರ್ಗೆಟ್ ಅಂತ ಇದೆ, 4 ಮಂದಿ, 1 ವಾರದಲ್ಲಿ 4 ಮಂದಿ ಆಗಬೇಕು ಅಂತ ಹೇಳಿ. ಒಂದು 4 ಮಂದಿ ಇಲ್ಲ 3 ಜನ ಆಗಬೇಕು ಅಂತ ಹೇಳಿ ಟಾರ್ಗೆಟ್ ಇರ್ತದೆ, ಅವರೇ ಇರ್ತಾರೆ. ಅದಕ್ಕೋಸ್ಕರ ಅಂತ ಟ್ರೈನಿಂಗ್ ಕೊಡ್ತಾರೆ, ಹೇಗೆ ಜಾಯಿನ್ ಮಾಡಿಸ್ಬೇಕು, ಹೇಗೆ ಒಬ್ಬರನ್ನು ಮಾತಾಡಿಸುವಂಥದ್ದು, ಹೇಗೆ ಮಾತಾಡುವಂಥದ್ದು, ಹೇಗೆ ಇನ್ವೈಟ್ ಮಾಡಬೇಕು, ಅದು ಸಹ ಅವರೇ ಹೇಳಿಕೊಡ್ತಾರೆ ನಮಗೆ. ಅದಕ್ಕೊಂತ ಸಪ್ರೇಟ್ ಕ್ಲಾಸ್ ಇದೆ, ಅದಕ್ಕೊಂತ ನೋಟ್ಸ್ ಇದೆ. ನನ್ನ ಹತ್ರ ಆ ನೋಟ್ಸ್ ಸಹ ಉಂಟು, ಬರ್ದದ್ದು ಕಾಪಿ. ಬಟ್ ರೈಟಿಂಗಲ್ಲಿಲ್ಲ, ಐ ಹ್ಯಾವ್ ಸಮ್ ಪಿಕ್ಚರ್ಸ್, ಅದು ಸಹ ಉಂಟು. ಆ್ಯಂಡ್ ಇನ್ನೊಂದಂತ ಹೇಳಿದ್ರೆ, ಅದಕ್ಕೋಸ್ಕರ ಅವರದ್ದು ಒಂದು ಮೋಟಿವೇಟ್ ಮಾಡುವಂಥದ್ದು. ಒಬ್ಬರು ಜಾಯಿನ್ ಆಗ್ತದೆ ಅಂತ ಹೇಳಿದಾಗ, ಈಗ ಜಾಯಿನ್ ಆಗಿರ್ತಾರಲ್ಲ ಮುಂಚೆನೆ, ಅವರನ್ನು ಕರೆಸಿ ಅವ್ರ ಜೊತೆ ಮಾತಾಡಿಸ್ತಾರೆ. ಅದೆಲ್ಲ ಮಾಡ್ತಾರೆ ಅವರು. ನಮಗೆ ಹೇಗೆ ಬ್ರೈನ್ ವಾಶ್ ಮಾಡೋದು ಅಂತೆಲ್ಲ ಅವರಿಗೆ ಟ್ರೈನಿಂಗ್ ಆಗಿದೆ ಆಲ್ಮೋಸ್ಟ್ ಎಲ್ಲರಿಗೆ ಸಹ. ಟಾರ್ಗೆಟ್ ಮಾಡೋದು ಒಂದೇ, ನಮ್ಮ ಇಂಡಿಯನ್ ಎಕನಾಮಿಕ್ ಬಗ್ಗೆ ಟಾರ್ಗೆಟ್ ಮಾಡೋದು. ಇಂಡಿಯನ್ ಎಕನಾಮಿಕ್ ಅದು ಗ್ರೋತಿಂಗ್, ನಮ್ಮದು ಇನ್ನೂ ಡೆವಲಪಿಂಗ್ ಕಂಟ್ರಿ, ಡೆವಲಪ್ ಆಗಲಿಲ್ಲ. ಸೊ ನಾವು ಇಂಡಿಯನ್ ಬ್ರ್ಯಾಂಡ್ಸನ್ನು ಯೂಸ್ ಮಾಡಬೇಕು. ಬೇರೆ ಕಂಟ್ರಿದ ಬ್ರ್ಯಾಂಡ್ಸ್ ಯೂಸ್ ಮಾಡಿ ಅವರನ್ನು ಗ್ರೋತ್ ಮಾಡ್ತಿದ್ದೇವೆ, ನಮ್ಮ ಬ್ರ್ಯಾಂಡ್ಸನ್ನು ನಾವು ಯೂಸ್ ಮಾಡುವಂತ ಅವರೇ ಹೇಳ್ತಾರೆ ಯೂಸ್ ಮಾಡುವ ಅಂತೇಳಿ. ಅವರ ಬ್ರ್ಯಾಂಡ್ಸಿಗೆ ಒಂದು ಇದಿಲ್ಲ, ಎಕ್ಸಾಕ್ಟ್ ಒಂದು ಕಂಪನಿ ಇಲ್ಲ ಬ್ರ್ಯಾಂಡ್ಸ್ ಇದು. ಆ ಬ್ರ್ಯಾಂಡ್ಸ್ ಇದೆ ಅಂತಾನೆ ಒಂದು ಇದಿಲ್ಲ, ಯಾರಿಗೆ ಸಹ ಗೊತ್ತಿಲ್ಲ. ಈಗ ಒಂದು ಬ್ರ್ಯಾಂಡ್ಸಿಗೆ ಇದೆ ಅಂತೇಳಿ ಅದಕ್ಕೆ ಅಂತ ಒಂದು ಇದಿರ್ತದಲ್ಲ ಸರ್, ಕಂಪನಿ ಇರ್ತಾರೆ. ಒಂದು ಈ ಕಂಪನಿಗೆ, ಈ ಒಂದು ಬ್ರ್ಯಾಂಡಿಗೆ ಈ ಕಂಪನಿ ಅಂತ ಇರ್ತದೆ. ಬಟ್ ಅದಿಲ್ವೇ ಇಲ್ಲ ಅವರದೆಂತ ಸಹ. ಸೊ ಒಂದಷ್ಟು ಜನದ್ದು ಕಂಪ್ಲೇಂಟ್ ಏನು ಅಂತ ಹೇಳಿದ್ರೆ, ಅಲ್ಲಿ ನಾವು ಬರ್ಲೇಬೇಕು, ಮತ್ತೆ ಅವರೇ ರೂಮ್ ಮಾಡಿ ಕೊಡ್ತಾರೆ, ಸೊ ಅಲ್ಲೇ ಇರಬೇಕು ನಾವು, ನಮಗೆ ಮನೆಗೆ ಹೋಗೋಕೆ ಬಿಡೋದಿಲ್ಲ, ನಮಗೆ ಮೊಬೈಲ್ ಕೂಡ ಯೂಸ್ ಮಾಡೋಕೆ ಬಿಡೋದಿಲ್ಲ, ಮತ್ತೆ 3 ಜನ ಹಿಂದ್ಗಡೆ ನಿಂತಿರ್ತಾರೆ, ಮೊಬೈಲ್ ಯೂಸ್ ಮಾಡೋದನ್ನು ನೋಡ್ತಾ ಇರ್ತಾರೆ, ಥ್ರೆಟ್ ಆಗ್ತಾರೆ ಅಂತೇಳಿ ಹೇಳ್ತಾರೆ. ಹೌದಾ? ಉಂಟು ಸರ್. ಸ್ಟಾರ್ಟಿಂಗ್ ಅಲ್ಲಿ ನನ್ನ ಫ್ರೆಂಡ್ಸ್ ಇದನ್ನ ಹೇಳಿ ಕರೆಸಿದ್ದು ನಂಗೆ. ಕೆಲಸ ಅಂದ್ರೆ ಅವಳು ಜಾಬ್ ಅಂತಾನೆ ಹೇಳುದು ನಂಗೆ, ಬಿಸ್ನೆಸ್ ಅಂತ ಹೇಳಿರ್ಲಿಲ್ಲ. ಜಾಬ್ ಅಂತ ಹೇಳಿದಾಗ ಮಾತ್ರ ಬರ್ತಾರೆ ಯಾರು ಸಹ, ಬಿಸ್ನೆಸ್ ಅಂತ ಹೇಳಿದಾಗ ಯಾರು ಸಹ ಬರುದಿಲ್ಲ. ಬಿಕಾಸ್ ಯಾರು ಸಹ ಅದಕ್ಕೆ ಸಪೋರ್ಟ್ ಮಾಡುದಿಲ್ಲ ಅಂತ ಒಂದು ಕಾರಣ. ಕ್ಲಾಸಿಗೆ ಬಂದಾಗ ಅವರು ಹೇಳ್ತಾರೆ ಫೋನ್ ಯೂಸ್ ಮಾಡ್ಲಿಕ್ಕಿಲ್ಲ ಅಂತ. ಸ್ಟಾರ್ಟಿಂಗ್ ನನಗೆ 1,500 ತಗೊಂಡ್ರು. ಈಗ ರೀಸೆಂಟ್ ಆಗಿ ಐ ಥಿಂಕ್ 2,000 ತಗೊಂತಿದ್ದಾರೆ ಅನ್ಸುತ್ತೆ, ಗೊತ್ತಿಲ್ಲ ಸರ್ ಕರೆಕ್ಟ್. ಅದು ಎಂಟ್ರಿ ಫೀಸ್ ಅದೊಂದು ಎಂಟ್ರಿ ಫೀಸ್ ಅಂತ ಹೇಳಿ ತಗೊಳ್ಳೋದು. ನಮ್ಮ ಹತ್ರ ಹೇಳುದು ಎಂಟ್ರಿ ಫೀಸ್ ಅಂತ ಹೇಳ್ಬಿಟ್ಟು, ಅದರಿಂದ ಕಮಿಷನ್ಸ್ ಹೋಗ್ತಾ ಇರ್ತದೆ. ಯಾರೆಲ್ಲ ಜಾಯಿನ್ ಮಾಡಿರ್ತಾರೆ, ಯಾರಿಗೆಲ್ಲ ಹೋಗ್ಬೇಕು, ಅದು ಅವರೇ ಡಿವೈಡ್ ಮಾಡಿರ್ತಾರೆ ಕಮಿಷನ್ಸ್. ಹೇಳುದು ಮತ್ತೆ ಎಂಟ್ರಿ ಫೀಸ್ ಅಂತ ಹೇಳ್ಬಿಟ್ಟು. ಮತ್ತೆ ಫೋನ್ ತಗೊಳ್ತಾರೆ. ಮತ್ತೆ ನಮ್ಮದು ಸೀನಿಯರ್ಸ್, ಈಗ ನಮಗಿಂತ ಮುಂಚೆ ಜಾಯ್ನ್ ಆಗಿರ್ತಾರೆ. ಅವರದ್ರಲ್ಲಿ ಏಜ್ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅದು ಗೊತ್ತಿಲ್ಲ. ಏಜ್ ಕಮ್ಮಿ ಇದ್ದವ್ರು ಸಹ ನಮ್ಮ ಸೀನಿಯರ್ಸ್, ನನಗಿಂತ ಚಿಕ್ಕವರು ಸೀನಿಯರ್ಸ್. ಅವ್ರು ಬಂದು ನಮ್ಮನ್ನು ಮಾನಿಟರ್ ಮಾಡುವಂಥದ್ದು, ನೋಡುವಂಥದ್ದು ಹೇಗೆ ಇರ್ತಾರೆ ಅಂತ ಹೇಳ್ಬಿಟ್ಟು, ಯಾವ ಕ್ಲಾಸಲ್ಲಿ ಹೇಗೆ ಕಾನ್ಸಂಟ್ರೇಷನ್ ಮಾಡ್ತಾರೆ, ಕಮ್ಯುನಿಕೇಶನ್ ಒಳ್ಳೆ ಉಂಟು ಅಂತ ಹೇಳ್ಬಿಟ್ಟು. ಅದಕ್ಕಂತ 50 ಪಾಯಿಂಟ್ಸ್ ಅಂತ ಹೇಳಿರ್ತಾರೆ ನಮಗೆ. ಆ ಒಂದು 50 ಪಾಯಿಂಟ್ಸ್ ತಗೊಳ್ಳಿಕ್ಕೋಸ್ಕರ ನಾವು ಅದನ್ನು ಫಾಲೋ ಮಾಡ್ತೇವೆ. ಆ ಟೈಮಲ್ಲಿ ನಾವು ಮೈಂಡ್ ಸೆಟ್ಟಲ್ಲಿ ಇರ್ತದೆ, ನಾನು ಸಹ ಈ ಕೆಲಸಕ್ಕೆ, ಅಂದರೆ
ಫುಲ್ ಇನ್ವಾಲ್ವ್ ಆಗಿರ್ತೇವೆ ನಾವು ಆ ಟೈಮಲ್ಲಿ. ನಮ್ಗೆ ಅನಿಸ್ತದೆ ನಾವು ಇದಕ್ಕೆ ಕಾನ್ಸಂಟ್ರೇಷನ್ ಕೊಡಬೇಕು, ಒಳ್ಳೆ ಕಮ್ಯುನಿಕೇಟ್ ಮಾಡಬೇಕು, ನಾವು ಇದ್ರಲ್ಲಿ ಪಾಸ್ ಆಗಬೇಕು ಅಂತೇಳಿ. ಅವರಷ್ಟು ನಮ್ಮನ್ನು ಎದುರಿಸಿರ್ತಾರೆ. ಅಂದರೆ ಲಾಸ್ಟ್ ಇಂಟರ್ವ್ಯೂ ಅಲ್ಲಿ ನೀವು ಪಾಸ್ ಆಗಬೇಕು ಅಂತೇಳಿ ಇದೆಲ್ಲ ಮಾಡಬೇಕು, ನಿಮ್ಮನ್ನು ಮಾನಿಟರ್ ಮಾಡ್ತಿರ್ತಾರೆ, ನಿಮ್ಮನ್ನು ಸೀನಿಯರ್ಸ್ ನಿಮ್ಮನ್ನು ನೋಡ್ತಿರ್ತಾರೆ, ಅದಕ್ಕಂತ ಪಾಯಿಂಟ್ ಎಲ್ಲ ಬರೀತಾರೆ. ಮತ್ತು ಚೀಟ್ ತಗೊಬರ್ತಾರೆ, ಅದು ಕ್ಲಾಸ್ ಆಡ್ಬೇಕಾದ್ರೆ ಒಂದು ಚೀಟ್ ಕೊಡ್ತಾರೆ, ಅದ್ರಲ್ಲಿ ಹೆಸರು ಬಂದು ಕೊಡ್ತಾರೆ. ಅವರಿಗೆ ಅವರು ಯಾರು ನೇಮ್ ಇರ್ತಾರೆ ಅವ್ರು ಎದ್ದೋಗ್ಬೇಕು, ಕೆಲಸಕ್ಕೆ ಅಂದರೆ ಅವರಿಗೆ ಸಿಗುದಿಲ್ಲ, ಅವ್ರು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಆ ಒಂದು ಭಯದಿಂದ ನಾವು ಕಮ್ಯುನಿಕೇಟ್ ಮಾಡ್ತೈತೆ, ಒಳ್ಳೆ ರೀತಿಯಲ್ಲಿ ಕುತ್ಕೊಂಡಿರ್ತೇವೆ. ಫೋನ್ ವಿಷಯದಲ್ಲಿ ಬಂದಾಗ ಫೋನ್ ಬಿಲ್ಕುಲ್ ಕೊಡೋದಿಲ್ಲ, ತೆಗ್ದಿಡುವಂಥದ್ದು, ಅವರು ತೆಗ್ದಿರ್ತಾರೆ ಫೋನು. ಪಾಪ ಈಗ ಒಂದು ಕ್ಲಾಸ್ ನಡೆದಾದ್ಮೇಲೆ ನಾವು ಬಂದು ಎಲ್ಲರಿಗೆ ನಮಗೆ ಅಪ್ಡೇಟ್ ಮಾಡುವಂಥ ಕೆಲವರಿಗೆ ಅಭ್ಯಾಸ ಇರ್ತದೆ, ಪೇರೆಂಟ್ಸಿಗೆ ಪಿನ್ ಟು ಪಿನ್ ಅಪ್ಡೇಟ್ ಮಾಡುವಂಥದ್ದು. ನಾನು ಸಹ ಕೆಲವೊಮ್ಮೆ ಅಪ್ಡೇಟ್ ಮಾಡ್ತಿದ್ದೆ ಮಮ್ಮಿಗೆ. ಸೊ ಅಪ್ಡೇಟ್ ಮಾಡ್ತಿರ್ತಾರಲ್ಲ, ಸೊ ಅದು ಈಗ ನಾವು ಇಲ್ಲಿ ಆಗಿದ್ದು ಅವರಿಗೆ ಅಪ್ಡೇಟ್ ಮಾಡ್ಬೇಕಾದ್ರೆ ಅವ್ರಿಗೆ ಅನಿಸ್ತದೆ ಫ್ರಾಡ್ ಅಂತೇಳಿ. ಅವ್ರು ಹೇಳ್ತಾರೆ ನಮಗೆ ಹೋಗಬೇಡ, ಬಿಟ್ಟು ವಾಪಸ್ ಬಾ, ಬೇಡ ಬೇಡ ಅಂತ. ಆ ಒಂದು ರೀಸನ್ಗೋಸ್ಕರ ಅವ್ರು ಫೋನ್ ಕೊಡೋದಿಲ್ಲ. ಮತ್ತು ಅವರೇ ಹೇಳ್ತಾರೆ ಪೇರೆಂಟ್ಸ್ ಅವ್ರದ್ದು ಮಾತು ಕೇಳಬೇಡಿ, ಅವರಿಗೆ ಏನು ಗೊತ್ತುಂಟು ಬಿಸ್ನೆಸ್ದು, ಅಂದರೆ ಇದರದ ಬಗ್ಗೆ ಎಲ್ಲ ಎಂತ ಗೊತ್ತುಂಟು ಅಂತ ಲಾಸ್ಟ್ ಹೇಳುವಂಥದ್ದು ನಮಗೆ. ಪೇರೆಂಟ್ಸಿಗೆಲ್ಲ ಎಂತ ಸಹ ಗೊತ್ತಿಲ್ಲ, ಅವ್ರು ಸಪೋರ್ಟ್ ಮಾಡೋದಿಲ್ಲ, ಅದಕ್ಕೋಸ್ಕರ ನಾವು ನಿಮಗೆ ಜಾಬ್ ಅಂತ ಹೇಳಿ ಕರೆಸಿ ಆದ್ಮೇಲೆ ಅವರದ್ದು ತುಂಬ ರೂಲ್ಸ್ ಉಂಟು. ಅವ್ರ ಹತ್ರ ಮಾತಾಡ್ಲಿಕ್ಕೆ, ಇರೋ ಹತ್ರ ಮಾತಾಡ್ಲಿಕ್ಕಿಲ್ಲ, ಆ ಟೀಮ್ ಹತ್ರ ಮಾತಾಡ್ಲಿಕ್ಕಿಲ್ಲ, ಈ ಟೀಮ್ ಹತ್ರ ಮಾತಾಡ್ಲಿಕ್ಕಿಲ್ಲ. ಅವ್ರ ಮೈಂಡ್ ಡೈವರ್ಟ್ ಮಾಡ್ತಾರೆ. 1500 ನಮ್ಮ ಹತ್ರ ಹೇಳಿ ತಗೊಳ್ಳೋದು ರೂಮ್ ಸ್ಟೇ ಅಂತೇಳಿ. ರೂಮ್ ಸಹ ಉಂಟು. ನನ್ನನ್ನು ಯಾಕೆ ಬಿಟ್ಟದ್ದು ಅಂತ ಹೇಳಿದ್ರೆ, ನಾನು ಸ್ಟಾರ್ಟಿಂಗ್ ಡೇನೆ ಹೇಳಿದೆ ನನಗೆ ಹೆಲ್ತ್ ಇಶ್ಯೂಸ್ ಉಂಟು ಸ್ವಲ್ಪ, ದಾಚೆ ನನಗೆ ನಿಲ್ಲಿಕ್ಕೆ ಆಗೋದಿಲ್ಲ ರೂಮಲ್ಲಿ, ನನಗೆ ಸ್ವಲ್ಪ ಪ್ರಾಬ್ಲಮ್ಸ್ ಉಂಟು ಅಂತ ಹೇಳ್ಬಿಟ್ಟು ಆ ಸ್ಟಾರ್ಟಿಂಗ್ ಡೇ ಹೇಳಿದಾಗ ನನಗೆ ಬಿಟ್ಟದ್ದು, ಮನೆಗೆ ಅಪ್ ಆ್ಯಂಡ್ ಡೌನ್ ಮಾಡ್ಲಿಕ್ಕೋಸ್ಕರ ಬಿಟ್ಟದ್ದು. ನಾನು ಅದನ್ನು ಅಮ್ಮನ ಹತ್ರ ಸಹ ಹೇಳಿದ್ದೇನೆ, ನನ್ನ ಮಮ್ಮಿ ಹತ್ರ ಸಹ ಹೇಳಿದ್ದೇನೆ, ಹೀಗೆ ನನಗೆ ನಿಲ್ಲಿಕ್ಕೆ ಹೇಳ್ತಿದ್ದಾರೆ, ನಾನು ನಿಲ್ಲೋದಂತ. ಅವರು ನನ್ನನ್ನು ಬಿಡಲಿಲ್ಲ, ಆಗಲೇ ಹೇಳಿದ್ದಾರೆ ಹೋಗುದೇ ಬೇಡ ನೀನು, ವಾಪಸ್ ಬಂದು ಬಿಡು ಅಂತೇಳಿ. ನಾನೇ ಕೇಳಿಲ್ಲ, ನನ್ನ ಹಠದಿಂದ ನಾನು ಹೋದದ್ದು. ಅದೊಂದು ತಪ್ಪು ನನ್ನದೇ. ಬಿಕಾಸ್ ನಾನು ಹಠ ಮಾಡಿ ಹೋದದ್ದು ನನ್ನ ಕೆಲಸಕ್ಕೆ, ನಾನು ಹೋಗಲೇಬೇಕು ಅಂತೇಳಿ. ನನ್ನ ಆ ಥರ ಮೈಂಡ್ ಸೆಟ್ ಇತ್ತು ನನಗೆ ಆ ಟೈಮಲ್ಲಿ. ಅವ್ರು ಹೇಳಿರೋ ರೀತಿ ನನಗೆ ಅಷ್ಟು ಮೈಂಡಲ್ಲಿ ಕುತ್ಕೊಂಡಿತ್ತು, ಇದರಿಂದ ಮುಂದೆ ಬರ್ಬೋದು, ಇದು ಅಚೀವ್ ಮಾಡ್ಬೋದು, ಏನಾದರೂ ಅಚೀವ್ ಮಾಡ್ಬೋದು. ಅವರೆಲ್ಲ ವಿತ್ ಪ್ರೂಫ್ ತೋರಿಸ್ತಿದ್ರು ಸರ್ ನಮಗೆ. ಅಷ್ಟು ಬಿಲೀವ್ ಮಾಡಿದ್ದೇವೆ ನಾವು. ಪ್ರೂಫ್ ಹೇಗೆ ಹೇಳಿ, ಅವ್ರಿಗೆ ಎಷ್ಟು ಇನ್ಕಮ್ ಬಂದಿದೆ, ಅವ್ರದ್ದು ಎಷ್ಟು ಪೇಮೆಂಟ್ ಪೇಮೆಂಟ್ ಆಗಿದೆ, ಅದರದ್ದೊಂದು ಪ್ರೂಫ್ ತೋರಿಸಿದ್ರು ನಮಗೆ. 51,000 ರೂಪೀಸ್ ಹೇಗೆ ಮಾಡಿದ್ರಿ? ನಿಮ್ಮಿಂದ ಎಲ್ಲಿಕ್ಕ ದುಡ್ಡು? ಫಸ್ಟಿಗೆ ನಾನು ಮಮ್ಮಿ ಹತ್ರ ಹೇಳಿದೆ, ಈಗ ಕೆಲಸ ಉಂಟು, 11,000 ಕಟ್ಟಲಿಕ್ಕೆ ಹೇಳ್ತಿದ್ದಾರೆ. ನನ್ನ ಫ್ರೆಂಡ್ಸ್ ಅವ್ರ ಹತ್ರ ನಮ್ಮ ಅಮ್ಮನ ಹತ್ರ ಮಾತಾಡಿದ್ಲು. ಅವಳು ಮಾತಾಡಿದ್ಲು ಅಂತ ಹೇಳ್ಬಿಟ್ಟು ನನ್ನ ಅಮ್ಮ ಸಹ ಕೇಳಿದ್ಲು 11,000ಗೆ. ಅದಾದ್ಮೇಲೆ ನಂದು 11,000 ಫಸ್ಟ್ ಪೇ ಮಾಡಿದೆ. ಆಗ ಇಂಟರ್ವ್ಯೂದು ಅಟೆಂಡ್ ಆಗಿದ್ದು ಒಂದು ಇದು ಉಂಟು ಪೇಜ್, ಅದು ಸಹ ಉಂಟು. ಆ ಟೈಮಲ್ಲಿ ಎಲ್ಲದರಲ್ಲಿ ನಾನು ಪಾಸ್ ಆಗಿದ್ದೇನೆ. ಪಾಸ್ ಅಂತ, ಫೇಲ್ ಆದ್ರೆ ಸಹ ಪಾಸ್ ಮಾಡ್ತಾರೆ, ಅದು ಬೇರೆ ವಿಷಯ. ಪಾಸ್ ಅಂತ ಇತ್ತು. ನಾವು ಫಸ್ಟಿಗೆ 11,000 ಪೇ ಮಾಡಿದೆ. ಅದಾದ್ಮೇಲೆ ನಾನು ಕೇಳಿದೆ, ನನಗೆ ಅಮೌಂಟ್ ಅರೇಂಜ್ ಮಾಡ್ಲಿಕ್ಕೆ ಒಂದು 2-3 ಡೇಸ್ ಬೇಕು, ಟೈಮ್ ಕೊಡ್ತೀರಾ ಅಂತ. ಅವರು ಆಗಲೇ ಹೇಳಿದ್ರು ಆಗುದೇ ಇಲ್ಲ, ಒಂದು 2 ದಿನ ಕೊಡ್ತೇನೆ, 2 ದಿನ ಅಷ್ಟೇ ಮಿನಿಮಮ್ ಹೇಳುದಾದ್ರೆ 2 ದಿನ ಕೊಡ್ತೇನೆ ಅಂತ ಹೇಳಿದ್ರು. ಅದು ನಾನು ಎಂತ ಮಾಡ್ಬೇಕಂತ ಗೊತ್ತಾಗ ಮತ್ತೆ ನಮ್ಮ ಮಮ್ಮಿ ಹತ್ರ ಸುಳ್ಳು ಹೇಳಿದ್ದು, ನನಗೆ ಲ್ಯಾಪ್ಟಾಪ್ ಬೇಕು ಎಜುಕೇಷನಿಗೋಸ್ಕರ. ನನಗೆ ಕೇಳ್ತಿದ್ದಾರೆ, ನಾನೀಗ ಫೈನಲ್ ಇಯರ್ ಅಲ್ವಾ, ಸೊ ನನಗೆ ಲ್ಯಾಪ್ಟಾಪ್ ಬೇಕು, ನಮ್ಗೆ ಇಲ್ಲದಿದ್ರೆ ಸಹ ಲ್ಯಾಪ್ಟಾಪ್ ಬೇಕು ಫೈನಲ್ ಇಯರ್ಸಿಗೆ ಫಾರ್ ಪ್ರಾಜೆಕ್ಟ್ ವರ್ಕಿಗೆ ಅಂತ. ಸೊ ಅದನ್ನು ಯೂಸ್ ಮಾಡ್ಕೊಂಡು ನಾನು ಅವ್ರ ಹತ್ರ ಕೇಳಿದ್ದು ಲ್ಯಾಪ್ಟಾಪ್ ಬೇಕು ಅಂತ ಹೇಳಿ. ಹಾಗೆ ಅಮ್ಮ 40,000 ಸ್ಪಾಟಲ್ಲಿ ಅರೇಂಜ್ ಮಾಡಿ ಹಾಕಿದ್ರು. ಸೊ ನಾನು ಆಗಲೇ ಅಮೌಂಟ್ ಅವರಿಗೆ ಟ್ರಾನ್ಸ್ಫರ್ ಮಾಡಿದ್ದೇನೆ, ಪ್ರಿಯಾಂಕಾ ಅಂತ ಹೇಳುವವರಿಗೆ. ಅಂದ್ರೆ ನಿಮ್ಮನ್ನು ಮೊದಲಿಗೆ ಅಪ್ರೋಚ್ ಆಗಿರುವಂಥದ್ದು ಯಾರು ಅಂತೇಳಿ, ನೀವು ಮನೆಯವರಿಗೂ ಕೂಡ ಸುಳ್ಳು ಹೇಳುವಂಥ ರೀತಿಯಲ್ಲಿ ಬಂದಿದ್ರೆ ನೀವು, ಅಂದ್ರೆ ಅಷ್ಟು ಬ್ರೈನ್ ವಾಶ್ ಮಾಡಿದ್ದಾರೆ ಅಂತ ಹೇಳಿ ಅರ್ಥ ನಿಮ್ದು. ಸೊ ನಿಮ್ಮನ್ನು ಅಪ್ರೋಚ್ ಮಾಡಿರುವಂಥವ್ರು ಯಾರು ಫಸ್ಟಿಗೆ? ನನ್ನ ಒಬ್ಬಳು ಫ್ರೆಂಡ್, ನನ್ನದೊಂದು ಅಂದರೆ ಅವಳು ಸಹ ನನಗೆ ಈಗಿನ ಪರಿಚಯ ಆದದ್ದು, ಒಂದು ಇನ್ಸಿಡೆಂಟಿಂದ ಪರಿಚಯ ಆದದ್ದು. ಸೊ ಹಾಗೆ ಸ್ವಲ್ಪ ಕ್ಲೋಸ್ ಆಗಿ ಒಳ್ಳೆ ಮಾತುಕತೆ ಆಯಿತು. ಅವಳದು ಸ್ನ್ಯಾಪು, ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಆ್ಯಂಡ್ ವಾಟ್ಸಪ್ ಸ್ಟೇಟಸ್ ಎಲ್ಲ ನೋಡಿಬಿಟ್ಟು ನನಗೆ ಸ್ವಲ್ಪ ಆಯಿತು. ನಾನು ಅವಳಿಗೆ ಆಗ್ಲಿಕ್ಕೆ ಟೆಸ್ಟ್ ಮಾಡಿದೆ, ಎಂತ ಕೆಲಸ ಆಯಿತಾ. ಅವಳು ಬ್ಯೂಟಿಷನ್, ರಿಯಲ್ ಆಗಿ ಅವಳದೇ ಒಂದು ಓನ್ ಶಾಪ್ ಇದೆ, ಬ್ಯೂಟಿಷನ್ ಶಾಪ್ ಇದೆ. ಅವಳು ಇದನ್ನು ಪಾರ್ಟ್ ಟೈಮ್ ಆಗಿ ತಗೊಂಡಿದ್ಲು. ಸೊ ನಾನು ಕೇಳಿದೆ, ನಿಂಗೆ ಕೆಲಸ ಆಯ್ತಾ ಅಂತ ಕೇಳಿದೆ. ಹೌದು ನನಗೆ ಕೆಲಸ ಆಯಿತು, ಒಳ್ಳೆ ಕೆಲಸ ಆಗ್ತಿದೆ, ಒಳ್ಳೆ ಕೆಲಸ. ಅವರ ಶೆಡ್ಯೂಲನ್ನು ಬ್ಯುಸಿ ತೋರಿಸ್ತಾರೆ ಆ ಟೈಮಲ್ಲಿ. ಅಂದರೆ ನಮಗೆ ಇಂಟ್ರೆಸ್ಟ್ ಬರಬೇಕು. ಅವರು ಒಳ್ಳೆ ಕೆಲಸ, ಈಗ ಬ್ಯುಸಿ ಅಂತ ಹೇಳಿದಾಗ ಒಳ್ಳೆ ಕೆಲಸದಲ್ಲಿ ಇರ್ತದೆ, ಸಡನ್ ಥಾಟ್ ಬರೋದು ಅದೊಂದು. ಸೊ ಅವರ ಶೆಡ್ಯೂಲ್ ಬ್ಯುಸಿ ಇಟ್ಟಾಗ ನಮಗೆ ಸಹ ಇಂಟ್ರೆಸ್ಟ್ ಆಗ್ತದೆ, ನಾವು ಮಾತಾಡಬೇಕು, ಕೇಳಬೇಕು, ಇವರ ಕೆಲಸಕ್ಕೆ ನಾವು ಜಾಯ್ನ್ ಆಗಬೇಕು ಅಂತ. ಹಾಗೆ ಅವರಾಗಿ ಪ್ರಿಪೇರ್ ಮಾಡ್ತಾರೆ. ಸೊ ಅದಾಗಿ ನಾನು ಅವಳ ಹತ್ರನೇ ಕೇಳಿದೆ. ಆಮೇಲೆ ಅವಳು ಹೇಳಿದ್ಲು, ಸಜೆಸ್ಟ್ ಮಾಡಿದ್ಲು, ಕೆಲಸಕ್ಕೆ ಬರ್ತೀಯ ನೀನು ಅಂತ ಹೇಳ್ಬಿಟ್ಟು ಕೇಳಿದ್ಲು. ಓಕೆ ನಾನು ಬರ್ತೇನೆ ಅಂತ ಹೇಳಿ ಆದ್ಮೇಲೆ ನಾನು ಇದೆಲ್ಲ ಆಗಿತ್ತು. ಸ್ಟಾರ್ಟಿಂಗಲ್ಲಿ ನಮಗೆ ಅಂದರೆ ಆಧಾರ್ ಕಾರ್ಡ್ ತೊಗೊಳ್ತಾರೆ, ಪಾನ್ ಕಾರ್ಡ್ ತೊಗೊಳ್ತಾರೆ, ಒರಿಜಿನಲ್ ಜೆರಾಕ್ಸ್ ತೊಗೊಳ್ತಾರೆ, ಆಧಾರ್ ಕಾರ್ಡ್ ಜೆರಾಕ್ಸ್, ಪಾನ್ ಕಾರ್ಡ್ ಜೆರಾಕ್ಸ್, ಮತ್ತು ನಮ್ಮದು ಅಡ್ರೆಸ್ ತೊಗೊಳ್ತಾರೆ. ಅದಾಗಿ ಆದಮೇಲೆ 1,500 ಕಟ್ಟಲಿಕ್ಕೆ ಹೇಳ್ತಾರೆ. ಇದಿಷ್ಟು ತೊಗೊಳ್ತಾರೆ. ನಮ್ಮದು ಅಗ್ರಿಮೆಂಟ್ ಸೈನ್ ಮಾಡ್ಲಿಕ್ಕೆ ಉಂಟು ಸರ್, ಅಗ್ರಿಮೆಂಟ್ ಅದರಲ್ಲಿ ಉಂಟು ಎಲ್ಲ ಸಹ. ಅದಕ್ಕೆ ಪಿನ್ ಟು ಪಿನ್ ಒಂದು ಸೆಂಟೆನ್ಸಿಗೆ ಸಿಗ್ನೇಚರ್ ಹಾಕ್ಲಿಕ್ಕೆ ಉಂಟು. ನಾವು ಎಕ್ಸಾಕ್ಟ್ ಎಲ್ಲ ಸಿಗ್ನೇಚರ್ ಹಾಕ್ಲಿಕ್ಕೆ ಉಂಟು ನಮಗೆ. ಅವರ ಎದುರುಗಡೆ ಕುತ್ಕೊಂಡು ನಮ್ಮ ಸಹ ಸಿಗ್ನೇಚರ್ ಹಾಕೊಂಡು, ನಮ್ಮದು ಇಂಟರ್ವ್ಯೂ ಆದಮೇಲೆ ಅದು ಆಗುವಂಥ ಆ ಕೆಲಸ ಮಾಡ್ತಾರೆ. ಅವರು ಸಿಗ್ನೇಚರ್ ತೊಗೊಳ್ತಾರೆ. ಅಂದರೆ ಅಗ್ರಿಮೆಂಟ್ ಕಾಪೀಸ್ ನನ್ನ ಹತ್ರ ಉಂಟು. ಆಮೇಲೆ
ಅದೇ ಅಗ್ರಿಮೆಂಟ್ ತಗೊಂತಾರೆ, ಲಾಸ್ಟಿಗೆ ಬರ್ಕೊಂತಾರೆ. ಇದರಲ್ಲಿ ಅವರೇ ಫೋರ್ಸ್ ಅಂದ್ರೆ ಅವರು ಹೇಳಿ ಹಾಕಿಸೋ ಸಿಗ್ನೇಚರ್ ನಮಗೆ. ದೆನ್ ಕೆಳಗೆ ಅವರೇ ಓದ್ತೇವೆ ನಾವು, ಬರಿತೇನೆ, ಓದಿಯೇ ಬರೆದದ್ದು. ಅದರಲ್ಲಿ ಕೆಲವೊಂದು ಇತ್ತು, ಅದರಲ್ಲಿ ರಿಫಂಡ್ ಆಗುದಿಲ್ಲ. ಮತ್ತೆ ಇನ್ನೊಂದು ಎಂತ ಹೇಳಿದ್ರೆ ಇದಕ್ಕೆ ನಾನೇ ಸ್ವ ಇಚ್ಛೆಯಿಂದ ಸಿಗ್ನೇಚರ್ ಮಾಡೋದು. ಆ ಟೈಮಲ್ಲಿ ನಮಗೆ ಅದು ಫ್ರಾಡ್ ಅಂತ ಅನಿಸೋದಿಲ್ಲ ಸರ್. ಆ ಟೈಮ್ ಹೇಗಿರ್ತದೆ ಹೇಳಿ, ಅವರು ಸಿಚುವೇಶನ್ ಕ್ರಿಯೇಟ್ ಮಾಡಿರ್ತಾರಲ್ಲ, ಆ ಸಿಚುವೇಶನ್ ಸರ್ಕಲ್ ನಾವು ಸಿಕ್ಕಾಕೊಂಡಿರ್ತೇವೆ. ಆ ಟೈಮಲ್ಲಿ ನಮ್ಗೆ ಯಾವ್ದು ಸಹ ಮೈಂಡ್ ಇರುದಿಲ್ಲ. ನಮ್ಮ ಹತ್ರ ಒಂದೇ ಇರೋದು ಮೈಂಡ್, ನಾವು ಮುಂದೆ ಹೋಗ್ಬೇಕು, ಒಳ್ಳೆ ಹಣ ಮಾಡಬೇಕು, ಫ್ಯೂಚರಲ್ಲಿ ಒಳ್ಳೆ ಸ್ಟೇಜಿಗೆ ಬರಬೇಕು ಅನ್ನೋದೊಂದೇ ಥಾಟ್ ನಮ್ಮ ಮೈಂಡಲ್ಲಿ ಇರುವಂಥದ್ದು. ಆ ಟೈಮಲ್ಲಿ ಇದೆಲ್ಲ ನಮಗೆ ಓದಲಿಕ್ಕೆ ಅದೆಲ್ಲ ಇದಿರುದಿಲ್ಲ. ನಮ್ಮದೊತ್ತು ಜೋಶ್ ಇರ್ತದಲ್ಲ, ಒಟ್ಟು ಸಿಗ್ನೇಚರ್ ಹಾಕಿ ಹೋಗುದು. ಆ ಜೋಶಲ್ಲಿ ಸಿಗ್ನೇಚರ್ ಹಾಕಿದೆ. ಲಾಸ್ಟಿಗೆ ಅವರೇ ಬರೆಸಿದ್ರು. ಈ ಎಲ್ಲ ಸಿಗ್ನೇಚರ್ ನಾನು ಸ್ವ ಇಚ್ಛೆಯಿಂದ ನಾನು ಮಾಡಿದ್ದು ಸಿಗ್ನೇಚರ್ ಹಾಕಿದೆ ಅಂತ ನನ್ನ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರೆಸಿ ಸಿಗ್ನೇಚರ್ ತಗೊಂಡಿದ್ದಾರೆ ಅವರು. ಅದರ ಮೇಲೆ ಇನ್ನೊಂದು ಸಹ ಒಂದು ವಿಡಿಯೋ ಮಾಡ್ತಾರೆ ಅವರು, ಎಕ್ಸ್ಟ್ರಾ ವಿಡಿಯೋ ಒಂದು ಮಾಡ್ತಾರೆ ಅವರು ನಮ್ಮ ಹತ್ರ. ಅವರೇ ಹೇಳಿಕೊಡೋದು, ನಾವು ಅದನ್ನು ಹೇಳ್ಬೇಕಷ್ಟೇ. ನೀವು ಹೇಳುವಂಥದ್ದು ಅವರು ಜಾಬ್ ಅಂತೇಳಿ ಕರೆಸ್ತಾರೆ, ಅವರು ಅಲ್ಲಿ ನಮಗೆ ಜಾಬ್ ಕೊಡೋದಿಲ್ಲ. ಕ್ರೀಮ್ ಏನಿದೆ, ಬಟ್ಟೆ ಏನಿದೆ, ಅದು ಕ್ವಾಲಿಟಿ ಇಲ್ಲ. ಸೊ ನಿಮ್ಗೆ ಏನಾದರೂ ಈ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳಿ? ಆಗಿದೆ ಸರ್. ಆ ಕ್ರೀಮ್ಸ್ ಇಂದ ನನ್ನ ಸ್ಕಿನ್ ಡ್ಯಾಮೇಜ್ ಆಗಿತ್ತು, ಬರ್ನ್ ಆಗಿತ್ತು ಇಲ್ಲಿ ಇಷ್ಟು ಪಾರ್ಟ್. ಅದಾದ್ಮೇಲೆ ನನ್ನ ಪರ್ಸನಲ್ ಡಾಕ್ಟರ್ಸ್ ಇದ್ರು, ಡರ್ಮಕಾಲಜಿಸ್ಟ್, ಅವ್ರ ಹತ್ರ ನಾನು ಸಜೆಸ್ಟ್ ತಗೊಂಡಾದ್ಮೇಲೆ ಸ್ಕಿನ್ ಪ್ರಾಪರ್ ವೇಗೆ ಬಂದದ್ದು. ಅದಾದ್ಮೇಲೆ ನಾನು ಕಂಪ್ಲೇಂಟ್ ಸಹ ಮಾಡಿದ್ದೇನೆ, ಅವರ ಹತ್ರ ಕಂಪ್ಲೇಂಟ್ ಸಹ ಹೇಳಿದ್ದೇನೆ. ನನ್ನ ಸ್ಕಿನ್ ಡ್ಯಾಮೇಜ್ ಆಗಿದೆ, ನನಗೆ ರಿಫಂಡ್ ಬೇಕು, ಇಲ್ಲ ನನ್ನ ಪ್ರಾಡಕ್ಟ್ ತಗೊಳ್ಳಿ, ನನಗೆ ರಿಫಂಡ್ ಮಾಡಿ. ನಾನು ಮೆಸೇಜ್ ಸಹ ಹಾಕಿದ್ದೇನೆ. ಈ ಇಮೇಲ್ ಆಗೋಕ್ಕಿಂತ ಮುಂಚೆ ನಾನು ಪ್ರಿಯಾಂಕಾ ಅನ್ನೋರ ಹತ್ರ ಹೇಳಿದ್ದೆ ಸಹ. ಮತ್ತೆ ಶಿಲ್ಪ ನನ್ನ ಮ್ಯಾನೇಜರ್, ಅವ್ರ ಹತ್ರ ಸಹ ಹೇಳಿದ್ದೇನೆ, ನನ್ನ ಹತ್ರ ಈಗ ಪ್ರಾಡಕ್ಟ್ ನನಗೆ ಬೇಡ, ರಿಫಂಡ್ ಮಾಡಿ, ನನ್ನ ಅಮೌಂಟ್ ರಿಟರ್ನ್ ಮಾಡಿ ಅಂತ ಹೇಳಿ ಆಗಲೇ ಹೇಳಿದ್ದೇನೆ. ಬಟ್ ಅವರು ಹೇಳಿದಿಷ್ಟೇ, ನನ್ನದು ರಿಫಂಡ್ ಆಗೋದಿಲ್ಲ, ಬೇಕಿದ್ರೆ ಪ್ರಾಡಕ್ಟ್ಸ್ ಎಕ್ಸ್ಚೇಂಜ್ ಮಾಡ್ಬೋದು ಅಂತ ಹೇಳಿದರು. ನಂಗೆ ಎಕ್ಸ್ಚೇಂಜ್ ಮಾಡಲಿಕ್ಕೆ ಬೇಡ ಆಗಿತ್ತು. ಅದಾದಮೇಲೆ ಆಮೇಲೆ ಅವರು ಹೇಳಿದರು, ಇಮೇಲ್ ಹಾಕು, ಇಮೇಲ್ ಮಾಡು, ಪ್ರಾಡಕ್ಟ್ ನಾವು ಎಂತ ಸಹ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಎಕ್ಸಾನ್ ಅವ್ರದ್ದೇ ಮಾಡಬೇಕು, ಅವರೇ ಮಾಡ್ತಾರೆ, ನೀನು ಅದು ಇಮೇಲ್ ಮಾಡು, ಆಮೇಲೆ ಅವ್ರು ಹೇಳಿದಾಗ ತಗೊಂಡೋಗಿ ಕೊಡು ಅಂತ. ನಾನು ಇಮೇಲ್ ಹಾಕಿ ಆದಮೇಲೆ ಅದು ಅವಳಿಗೆ ಮೆಸೇಜ್ ಹಾಕಿ ಆದಮೇಲೆ ಪ್ರಿಯಾಂಕನಿಗೆ ಮೆಸೇಜ್ ಹಾಕಿ ಆದಮೇಲೆ ತುಂಬ ಸತಿ ವೆಯ್ಟ್ ಮಾಡಿದ್ದೇನೆ ನಾನು. 1 ಮಂತ್ ಏನೋ ವೆಯ್ಟ್ ಮಾಡಿದ್ದೇನೆ. ಅದಾದಮೇಲೆ ಏನು ರಿಪ್ಲೈ ಮಾಡಲಿಲ್ಲ ಅಂತ ಮತ್ತೆ ಸಹ ನಾನು ಮೆಸೇಜ್ ಹಾಕಿದ್ದೇನೆ. ಅದೇ ನಿಮಗೆ ತೋರಿಸಿದ್ನಲ್ಲ, October 8 ಮತ್ತು October 10, ಅದು ಅಕ್ಟೋಬರಲ್ಲಿ ಹಾಕಿದ್ದು. ಅದಕ್ಕಿಂತ ಮುಂಚೆ ಸಹ ಹಾಕಿದ್ದೇನೆ, ಅದನ್ನು ತೋರಿಸಲಿಲ್ಲ ನಾನು. ಮತ್ತು ಇನ್ನೊಂದು, ಅದಕ್ಕಿಂತ ಮುಂಚೆ ನಾನು ಅವಳಿಗೆ ಹೆವಿ ಮೆಸೇಜ್ ಮಾಡಿದ್ದೇನೆ. ಅದಕ್ಕೆ ಪ್ರೂಫ್ ನನ್ನ ಫ್ರೆಂಡ್ಸ್ ಇದ್ದಾರೆ, ತುಂಬ ಮೆಸೇಜ್ ಮಾಡಿದ್ದೇನೆ ನಾನು ಅವಳಿಗೆ. ನನಗೆ ಪ್ರಾಡಕ್ಟ್ ರಿಟರ್ನ್ ಅಂದರೆ ತಗೋಬೇಕು, ನೀವು ತಗೊಳ್ಳಿ, ನನಗೆ ರಿಫಂಡ್ ಮಾಡಿ ಅಂತ ಸಹ ಕೇಳಿದ್ದೇನೆ. ಅದಕ್ಕೆ ರೆಸ್ಪಾನ್ಸ್ ಇರಲಿಲ್ಲ ಅವರನ್ನೋದು. ಆಮೇಲೆ ನಾನು ಸೈಬರ್ ಕ್ರೈಮಿಗೆಲ್ಲ ಕಂಪ್ಲೇಂಟ್ ಮಾಡಿ ಅವರು ಕರ್ಕೊಂಡೋಗಿ ಅವರು ಅಲ್ಲಿ ಎಲ್ಲ ತುಂಬ ಆಗಿದೆ. ಅದಾದಮೇಲೆ ನಾನು ನೆಕ್ಸ್ಟ್ ಡೇ ನನ್ನ ಅವಳದು ಕಟ್ಟಿದ್ದು ಫ್ರೆಂಡನ್ನು ಕರ್ಕೊಂಡೋಗಿ ಅಲ್ಲಿ ಹೋದದ್ದು. ಫ್ರೆಂಡನ್ನು ಕರ್ಕೊಂಡೋಗಿ ಅಲ್ಲಿ ಹೋದಾಗ ಅವರು ಸಹ ಅದನ್ನು ಹೇಳಿದ್ರು, ಪ್ರಾಡಕ್ಟ್ ತಂದು ಕೊಡು, ಆಮೇಲೆ ನಿಮಗೆ ರಿಫಂಡ್ ಮಾಡ್ತೇನೆ ಅಂತೇಳಿ. ನನಗೆ ಅದು ರಿಫಂಡ್ ಮಾಡೋ ಯಾವ ಪ್ರೂಫ್ಸ್, ಅವ್ರು ರಿಫಂಡ್ ಮಾಡ್ತಾರೆ ಅಂತ ನನಗೆ ಗ್ಯಾರಂಟಿ ಇರಲಿಲ್ಲ. ಆಮೇಲೆ ನಾನು ಬ್ಲೇಡ್ ತಗೊಂಡೋಗಿದ್ದು ಹೋಗ್ಬೇಕಾದ್ರೆ, ಮತ್ತೆ ಸ್ಕ್ರಾಚ್ ಮಾಡ್ಕೊಂಡಾದ್ಮೇಲೆ ಅವ್ರು ಸ್ಪಾಟಲ್ಲಿ ಹಣ ಕೊಟ್ಟಿದ್ದಾರೆ. ಎಸ್ ಮಾಡಿದ್ದಾನೆ, ಅದಕ್ಕೆ ಇಲ್ಲಿ ಉಂಟು ಹ್ಯಾಂಡ್ಸ್, ನನ್ನ ಹತ್ರ ಪಿಕ್ಚರ್ಸ್ ಉಂಟು. ಆ ಟೈಮಲ್ಲಿ ಫುಲ್ ಹೆವಿ ಬ್ಲಡ್ ಹೋಗಿದೆ, ಲಾಸ್ ಆಗಿದೆ. ಅದಾದ್ಮೇಲೆ ಅವ್ರು ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಸಜೆಸ್ಟ್ ಕೊಟ್ಟರು, ನಾನು ಕೇಳಿದರು, ಬಟ್ ನನಗೆ ಬೇಡ ಅಂತ ಹೇಳಿದ್ದೆ. ಅದಾದ್ಮೇಲೆ ನಾನೇ ಹಾಸ್ಪಿಟ್ಲಿಗೆ ಹೋಗಿ ಬ್ಯಾಂಡೇಜ್ ತಗೊಂಡಿದ್ದೇನೆ. ಅವ್ರು ಕೇಳಿದ್ರು ಏನಾಗಿದ್ದು ಅಂತ ಹೇಳಿದ್ರು. ನಾನೆಲ್ಲ ಹೇಳಿದ್ದೇನೆ ಹೇಗಿತ್ತು ಹಾಗೆ. ಬಿಕಾಸ್ ಹಾಗೆ ಇಲ್ಲ, ಅವ್ರು ಕೊಡ್ಲಿಲ್ಲ, ಬಟ್ ಒಂದು ರೈಟಿಂಗ್ ಅಲ್ಲಿ ತಗೊಂಡಿದ್ದಾರೆ. ಒಂದು ರೈಟಿಂಗ್ ಅಲ್ಲಿ ಅವರೇ ತಗೊಂಡಿದ್ದಾರೆ ಏನಾದ್ರು ಪ್ರಾಬ್ಲಮ್. ಬಟ್ ನಾನು ಆಮೇಲೆ ಬರೆದು ಕೊಟ್ಟಿದ್ದೇನೆ, ನಾನು ವಿತ್ ಸಿಗ್ನೇಚರ್ ಬರೆದು ಕೊಟ್ಟಿದ್ದೇನೆ. ಈಗ ಇವರು ಫ್ರಾಡ್ ಇದ್ದಾರೆ ಅಂತೇಳಿ ಪ್ರೂವ್ ಮಾಡೋಕೆ ನಿಮ್ಮ ಹತ್ರ ಏನಿದೆ ಅಂತೇಳಿ? ಲಾಸ್ಟ್ ಟೈಮ್ ಕಂಪ್ಲೇಂಟ್ ಆದಾಗ ಅವರಿಗೆ ಇವರು ಕದ್ರಿ ಪೊಲೀಸ್ ಸ್ಟೇಷನ್ ಇಂದ ಸಹ ಹೇಳಿದಾರಂತೆ, ನೀವು ನೆಕ್ಸ್ಟ್ ಟೈಮ್ ಇನ್ನು ಮುಂದೆ ಫೆಬ್ರವರಿಯಲ್ಲಿ ಐ ಥಿಂಕ್ ಮುಂದೆ ಕಂಟಿನ್ಯೂ ಮಾಡುದು ಅಂತ ಹೇಳಿದ್ರೆ ಪೇರೆಂಟ್ಸ್ ಅವ್ರದ್ದು ಸಿಗ್ನೇಚರ್ ಬೇಕು, ಇನ್ವಾಯ್ಸ್ ಬೇಕು ಅಂತ ಹೇಳಿ. ಅವರು ಅದನ್ನು ಮಾಡಿಸ್ಲಿಲ್ಲ. ಅದಕ್ಕಿಂತ ಮುಂಚೆ ಸಹ ಮಾಡಿಸ್ಬೋದಿತ್ತಲ್ಲ, ಪೇರೆಂಟ್ಸ್ ಸಿಗ್ನೇಚರ್ ಆಗಲಿ, ಪೇರೆಂಟ್ಸ್ ಒಂದು ಪರ್ಮಿಷನ್ ಲೆಟರ್ ಅದು ತಗೋಬೋದಲ್ಲ, ನನ್ನ ಮಗಳು ಈ ತರ ಈ ಕೆಲಸದಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು. ಅವರು ಅದನ್ನು ತಗೊಳ್ಳಿಲ್ಲ ಅವರು. ಇನ್ನೊಂದೆಂತ ಹೇಳಿದ್ರೆ ಅವರೇ ಹೇಳಿಕೊಡುದು, ಅದು ಹೇಗೆ ನಮಗೆ ಮನಸ್ಸಿದ್ರೆ ನಾವು ತಗೊಂಡು ಹಣ ಕೊಡ್ತೇವೆ. ಅವರು ಹೇಳಿಕೊಡುದು ಯಾಕೆ? ಹೀಗೆ ಲೋನ್ ಮಾಡು, ಗೋಲ್ಡ್ ಇಡು, ಲ್ಯಾಪ್ಟಾಪಿಗೆ ಅಂತ ಹೇಳಿ ಸುಳ್ಳು ಹೇಳು ಅಂತೇಳಿ ಅವರೇ ಯಾಕೆ ಹೇಳಿಕೊಡ್ಬೇಕು? ಅಷ್ಟು ನ್ಯಾಯದಲ್ಲಿ ಅವ್ರ ಕೆಲಸ ಮಾಡುದೇ ಆದ್ರೆ ಹೇಳಿಕೊಡುದು ಯಾಕೆ? ಹಣ ಕಟ್ಟು ಅಂತ ಫೋರ್ಸ್ ಮಾಡುದು ಯಾಕೆ? ಒಬ್ಬರನ್ನು ಜಾಯಿನ್ ಮಾಡು ಅಂತ ಹೇಳುದು ಯಾಕೆ? ಒಬ್ಬರನ್ನು ಜಾಯಿನ್ ಮಾಡಿಸ್ಲೇಬೇಕು ಅಂತ ಹೇಳುದು ಯಾಕೆ? ಅದಕ್ಕೋಸ್ಕರ ಕ್ಲಾಸ್ ಕೊಡೋದು ಯಾಕೆ? ನಮಗೆ ಇಷ್ಟ ಆದ್ರೆ ನಾವು ಜಾಯಿನ್ ಮಾಡಿಸ್ತೇವೆ, ನಮಗೆ ಇಷ್ಟ ಆದ್ರೆ ಹಣ ಕೊಡ್ತೇವೆ, ಅದು ನಮಗೆ ಬಿಟ್ಟದ್ದು. ಬಟ್ ಅವರು ಫೋರ್ಸ್ ಮಾಡೋದು ಯಾಕೆ? ಅವರು ಗೌರ್ಮೆಂಟ್ ಅಪ್ರೂವಲ್ ಇದೆ ಅಂತ ಹೇಳಿ ತೋರಿಸಿದ್ರು, ಆ ಕಾಪಿಯನ್ನು ತೋರಿಸಿದ್ರು. ಆ ಟೈಮಲ್ಲಿ ಅವ್ರು ಇಲ್ಲಿ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇಂದ ಒಬ್ಬರು ಹೇಳಿದ್ರು, ಈ ತರ ನಾನು 4 ಕಾಪಿ ನಾನು ಮಾಡಿ ಕೊಡ್ತೇನೆ ಅಂತ. ಆಗಲೇ ಗೊತ್ತಾಗ್ತದೆ ಅದು ಫೋರ್ಜರಿ ಅಂತ. ಗೌರ್ಮೆಂಟ್ ಅಪ್ರೂವಲ್ ಒಂದು
ಸ್ಟ್ಯಾಂಪ್ ಅಂತ ಇರ್ತದೆ, ಆ ಸ್ಟ್ಯಾಂಪೇ ಇಲ್ಲ ಅವರದ್ದು. ಹಾಗಾದ್ರೆ ನಿಮ್ಗೆ ನಂಬಿಕೆ ಬರುವಾಗ ಏನ್ ಮಾಡ್ಬೇಕು ಅವರು ಆ ಪ್ರಾಡಕ್ಟ್ ಬಗ್ಗೆ? ಎಕ್ಸಾಕ್ಟ್ ಒಂದು ಕಾಪಿ ತಂದು ಕೊಡ್ಲಿ, ಈ ಪ್ರಾಡಕ್ಟ್ ಇಲ್ಲಿ ಈ ತರ ಮ್ಯಾನುಫ್ಯಾಕ್ಚರ್ ಆಗ್ತದೆ, ಈ ಪ್ಲೇಸ್ ಅಲ್ಲಿ ಎಕ್ಸಾಕ್ಟ್ ಇದೆ ಅಂತ ಒಂದು ಕಾಪಿ ತಂದು ಕೊಡ್ಲಿ ನಂಗೆ, ನಾನು ನಂಬ್ತೇನೆ. ಇಲ್ಲ ನನ್ನ ಜೊತೆ ಸಾಕ್ಷಿ ನನ್ನ ಸಹಪಾಠಿಗಳು ಇದಾರಲ್ಲ, ನನ್ನ ಫ್ರೆಂಡ್ಸ್, ಅವ್ರು ಅಂತಾರೆ ಪೊಲೀಸಿಗೆ ತಂದು ಕೊಡ್ಲಿಕ್ಕೆ ಹೇಳಿ ಒಂದು ಕಾಪಿ, ಇಷ್ಟು ನನ್ನ ಇನ್ಕಮ್ ನನಗೆ ಇಷ್ಟು ಬಂದಿದೆ, ಈ ರೀತಿಯಲ್ಲಿ ಬಂದಿದೆ, ಈ ಪ್ರಾಡಕ್ಟ್ ಇಲ್ಲಿ ಮ್ಯಾನುಫ್ಯಾಕ್ಚರ್ಸ್ ಆಗ್ತದೆ, ಈ ಒಂದು ಕಂಪನಿ ರನ್ ಆಗ್ತಿದೆ. ನೀವು ಹೇಳೋದೇನು ಅಂತ ಹೇಳಿದ್ರೆ ಪ್ರಾಡಕ್ಟ್ ಜೆನ್ಯೂನ್ ಆಗಿಲ್ಲ, ಜೆನ್ಯೂನ್ ಆಗಿ ಇದೆ ಅನ್ನೋದಕ್ಕೆ ಅವರು ಪ್ರೂವ್ ಮಾಡಬೇಕು ಅಂತ ಹೇಳಿ. ಎಸ್, 100%. ಅಂಡರ್ ಏಜ್ ಅವರು ತುಂಬಾ ಮಂದಿ ಇದ್ದಾರೆ ಅಲ್ಲಿ, ಅವರಿಗೆ ಫೇಕ್ ಪಾನ್ ಕಾರ್ಡ್ ಮಾಡಿ ಇದ್ದಾರೆ, ಹೆವಿ ತುಂಬಾ ಜನ ಇದ್ದಾರೆ. ನನ್ನ ಹತ್ರ ಪ್ರೂಫ್ಸ್ ಉಂಟು, ನನ್ನ ಹತ್ರ ಕಾಂಟ್ಯಾಕ್ಟ್ಸ್ ಇದ್ದಾರೆ. ಅಂಡರ್ ಏಜ್ 4 ಮೆಂಬರ್ಸ್ ನನ್ನ ಹತ್ರ ಇದ್ದಾರೆ, ಅಂಡರ್ ಏಜ್ ಅವರು. ಅವರ ಜೊತೆ ಫೇಕ್ ಪಾನ್ ಕಾರ್ಡ್ ಎಲ್ಲ ಮಾಡಿಸಿ ಇಟ್ಕೊಂಡಿದ್ದಾರೆ. ನನ್ನ ಹತ್ರ ಅವ್ರು ಬೇಕಾದ್ರೆ ಕಾಲ್ ಮಾಡಿ ಕೊಡ್ತಾನೆ ಈಗ ಸಹ ಮಾತಾಡ್ಲಿಕ್ಕೆ. ಅಂಡರ್ ಏಜ್ ಅಂತ ಗೊತ್ತಾದ್ರೂ ಸಹ ಅಲ್ಲಿ 18+ ಅಂತ ಹೇಳಿ ಆಗ್ತಾರೆ ಅವರು. ಈಗ ಲ್ಯಾಪ್ಟಾಪ್ ಅಂತ ನನ್ನ ಹಣ ತೆಗ್ದದ್ದು ಮಮ್ಮಿ ಹತ್ರ ಸಿಸಿಯಲ್ಲಿ EMI ಲ್ಯಾಪ್ಟಾಪ್ ತಗೊಂಡಿಲ್ಲ ಸರ್. ಲ್ಯಾಪ್ಟಾಪ್ ಅಲ್ಲಿ ತಗೊಂಡಾಗ ನಂಗೆ ಹಣ ಕಟ್ಟಲಿಕ್ಕೆ ಇಲ್ಲ, ನನ್ನ ಹತ್ರ ಹಣ ಇಲ್ಲ ಕಟ್ಟಲಿಕ್ಕೆ. ಮಂತ್ಲಿ 6000 ಹೋಗ್ತದೆ, 6500 ಹೋಗ್ತದೆ. ಒಂದು ತಪ್ಪು ಮಾಡಿದ್ದೇನೆ, ಅದ್ರ ಮೇಲೆ ಇನ್ನೊಂದು ತಪ್ಪು ಮಾಡ್ಕೊಂಡೆ ನಾನು. ಈ ಸೈಡ್ 50,000 ಸಹ ಇಲ್ಲ, ಈ ಸೈಡ್ EMI ಕಟ್ಲಿಕ್ಕೆ ಹಣ ಇಲ್ಲ. ನಂಗೆ 2 ಸೈಡ್ ನಂಗೆ ಇದಾದಾಗ ಟಾರ್ಚರ್, ನಂಗೆ ಮೆಂಟಲಿ ತುಂಬಾ ಇದಾಗ್ತಿತ್ತು. ಆಲ್ರೆಡಿ ನಾನು ಹೆಲ್ತ್ ಇಶ್ಯೂ, ನಂಗೆ ಮೈಗ್ರೇನ್ ಉಂಟು, ಹೆಲ್ತ್ ಇಶ್ಯೂ ತುಂಬಾ ಇದೆ. ಸೊ ಆ ಒಂದು ಇದರಿಂದ ನಂಗೆ ತಳ್ಳಲಿಕ್ಕೆ ಆಗಲಿಲ್ಲ. ಸೊ ನಾನು ಲಾಸ್ಟ್ ಹೋದಾಗ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು. ಕಾಲ್ ಮಾಡಿ ಅವಳ ಹತ್ರ ಹೇಳಿದೆ ಈ ಥರ ವಿಷಯ, ಎಲ್ಲಿದೆಯಾ ಅವಳು ಕೇಳಿದೆ, ಎಲ್ಲಿದೆಯಾ ನಾನು ಹೇಳಿದೆ. ಅವಳ ಹತ್ರ ನಾನು ಏನು ಸೈಡ್ ಮಾಡೋದಿಲ್ಲ. ಸೊ ಅವಳ ಹತ್ರ ಹೇಳಿದೆ ಹೀಗೆ ವಿಷಯ ಉಂಟು, ನನಗೆ ಏನು ಮಾಡ್ಬೇಕು ಗೊತ್ತಾಗ್ಲಿಲ್ಲ, ನಾನು ಲಾಸ್ಟ್ ನನಗೆ ಆಗ್ತಿಲ್ಲ, ನನಗೆ ಆಗೋದಿಲ್ಲ ಇನ್ನು ಅಂತೇಳಿ. ಅವಳು ಹೇಳಿದ್ಲು, ಅಷ್ಟು ಡಿಸಿಷನ್ ತಗೊಳ್ಳಿ ಹೋಗಬೇಡ, ಬಿಕಾಸ್ ನಿನ್ನ ಪೇರೆಂಟ್ಸ್ ಇದ್ದಾರೆ, ನಿನ್ಗೋಸ್ಕರ ಅಂತ ನಿನ್ನದು ಫ್ಯಾಮಿಲಿ ಇದೆ, ಆ ಥರ ದೊಡ್ಡ ಡಿಸಿಷನ್ ತಗೋಬೇಡ, ನೀನು ಊರೋ ಸ್ಟೋರಿಗೆ ಬಾ, ಹೋಗಿ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಕೊಡು, ಆಮೇಲೆ ಅವರೆಲ್ಲ ನೋಡ್ಕೊಳ್ತಾರೆ ಅಂತ ಹೇಳಿದಾಗ ಆ ಒಂದು ಧೈರ್ಯದಲ್ಲಿ ಬಂದದ್ದು. ಆಮೇಲೆ ಇವ್ರು ನನಗೆ ಸಪೋರ್ಟ್ ಮಾಡಿದಾಗ ನಂಗೆ ಸ್ಟ್ರೆಂತ್ ಬಂದದ್ದು. ಪೇರೆಂಟ್ಸಿಂದ ಎಷ್ಟೋ ಜನ ಬಾಯಿಗಾಳಿಸಿ ಇನ್ನೂ ಸಹ ತಿಂತಿದ್ದಾರೆ, ಎಷ್ಟೋ ಜನಕ್ಕೆ ಹೊಡೆತ ಸಹ ಬಿದ್ದಿರ್ಬೋದು, ಇಲ್ಲದಿದ್ರೆ ಎಷ್ಟೋ ಜನಕ್ಕೆ ಅವರು ಸಹ ಟ್ರೈ ಮಾಡಿರ್ಬೋದು, ಬಟ್ ಹೇಳಲಿಕ್ಕೆ ಆಗದೆ ಸುಮ್ಮನಿರ್ಬೋದು. ಮತ್ತು ಕೆಲವರು ಇನ್ನೂ ಸಹ ಈ ಥರ ಫ್ರಾಡಿಗೆಲ್ಲ ಸಿಗಾಕೊಂಡು ಇನ್ನೂ ಸಹ ಅಲ್ಲೇ ಇದ್ದಾರೆ ಸ್ಟೂಡೆಂಟ್ಸ್. ಅವರನ್ನು ಹೊರಗೆ ಕರ್ಕೊಂಡು ಬರ್ಬೇಕು, ಇದನ್ನು ಕ್ಲೋಸ್ ಮಾಡಬೇಕು, ನಮ್ಮದು ಅಷ್ಟೇ ಬೇಡಿಕೆ, ಇನ್ನಂತ ಸಹ ಇಲ್ಲ. ಇದು ಕ್ಲೋಸ್ ಆಗೋ ತನಕ ನಮ್ಮನ್ನು ಬಿಡುದಿಲ್ಲ. ಇನ್ನೊಂದೆಂತ ಹೇಳಿದೆ ಸರ್, ನಾವು ಇಷ್ಟೆಲ್ಲ ಮಾತಾಡಿದ್ದೇವೆ, ಈ ತರ ಮುಂದೆ ಬಂದಿದ್ದೇವೆ, ಕಮೆಂಟ್ಸ್ ಹಾಕೋರು ಸಹ ಇದ್ದಾರೆ. ಎಷ್ಟು ಜನ ನನ್ನ ಮಮ್ಮಿ ಇದೆಲ್ಲ ಕಮೆಂಟ್ಸ್ ಓದಿ ನನ್ನ ಮಮ್ಮಿ ಎಷ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ, ಒಬ್ಬರು ಹೇಳಿದಂತೆ ನೀನು ಕುಂಕುಮ ಹಾಕಿ ಮಾತಾಡು ಅಂತ ಹೇಳಿದಂತೆ. ಇದೆಂತ ಸರ್ ಮಾತಾಡೋದ ರೀತಿಯಾ? ಅದು ಬಿಟ್ಟು ದನದ ಬಗ್ಗೆ ಮಾತಾಡು, ಬಜರಂಗ ದಳದ ಬಗ್ಗೆ ಮಾತಾಡು ಸರ್. ನಾವು ಮಾತಾಡ್ತಿರೋದು ನಮ್ಮ ಒಂದು ಜಸ್ಟಿಸ್ ಸಿಗೋಕ್ಕೋಸ್ಕರ. ನಾವು ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಆಗ್ತದೆ ಸರ್ ಹೇಳಿ ನೀವೇ? ಆಗುದಿಲ್ಲ ಅಲ್ಲ. ಅದಾದ್ಮೇಲೆ ಬಟ್ಟೆ ಸರಿ ಹಾಕು ಅಂತ ಹೇಳಿ, ನನ್ನ ಬಟ್ಟೆಲಿ ಎಂತ ಇದೆ ಸರ್, ಯೂನಿಫಾರ್ಮ್ ಹಾಕಿ ಮಾತಾಡ್ತೇನೆ, ಬಟ್ಟೆ ಸರಿ ಹಾಕು ಅಂತ ಹೇಳಿದಂತೆ. ಕಮೆಂಟ್ಸ್ ಸರ್, ಇದೆಂತ ಕಮೆಂಟ್ಸ್ ಇವರದ್ದು? ಸಪೋರ್ಟ್ ಮಾಡಿದ್ರೆ ಮಾಡ್ಲಿ ಸರ್, ಅದು ಬಿಟ್ಟು ಈ ತರ ಮಾತಾಡಿದ್ರೆ ಸರಿ ಸರ್. ಜಸ್ಟಿಸ್ ಸಿಗೋಸ್ಕರ ಮಾತಾಡ್ತಿದ್ದೆ ನಾವು, ಅದು ಬಿಟ್ಟು ಬೇರೆ ಏನೋ ರೀಸನ್ಸ್ ಇಲ್ಲ ನಮಗೆ ಮಾತಾಡುವಂಥದ್ದು. ಯಾವುದೇ ನಮಗೆ ಎಂತ ಸಹ ಪ್ರಾಫಿಟ್ಸ್ ಇಲ್ಲ ಇದರಲ್ಲಿ. ಆ ತರ ಒಂದು ಬ್ಯಾಡ್ ಕಮೆಂಟ್ಸ್ ಹಾಕ್ಬೋದಾ ಹೇಳಿ ನೀವೇ? ಹರ್ಟ್ ಆಗ್ತದೆ ಸರ್, ತುಂಬಾ ಹರ್ಟ್ ಆಗ್ತದೆ ಅಲ್ಲ. ನಾವು ಮಾತಾಡೋದೊಂದು, ಅವ್ರು ಹೇಳೋದೊಂದು, ಹೇಗೆ ಆಗ್ತದೆ ನಮ್ಗೆ? ಎಷ್ಟು ಜನಕ್ಕೆ ಅವ್ರು ಮೋಸ ಮಾಡಿದ್ದಾರೆ ಸತ್ಯ ಸರ್ ಹೇಳ್ತಿದ್ದೇನೆ. ಅವರು ಲೈಫಲ್ಲಿ ಯಾರು ಉದ್ಧಾರ ಆಗೋದಿಲ್ಲ. ಇಷ್ಟೆಲ್ಲ ಮೋಸ ಮಾಡಿ ಅವರು ಹೇಗೆ ಬದುಕ್ತಾರೆ? ಎಷ್ಟು ಜನ ಸರ್? ಅವ್ರ ಪೇರೆಂಟ್ಸಿಗೆ ಎದುರ್ಕೊಂಡು ಮುಂದೆ ಬರ್ತಾ ಇಲ್ಲ ಸರ್. ಇಲ್ಲಾಂದ್ರೆ ಎಷ್ಟು ಜನ ಇದ್ದಾರೆ ಗೊತ್ತುಂಟ, ಲೆಕ್ಕ ಇಲ್ಲ. ನನಗೆ ಎಷ್ಟು ಜನ ಮೆಸೇಜ್ ಮಾಡಿದ್ದಾರೆ. ಅದ್ರ ಬಿಟ್ಟು ಇನ್ನೊಂದು ಮೆಸೇಜ್ ಉಂಟು ಸರ್, ಎಮೋಷನಲಿ ಆ ಹುಡುಗಿಯನ್ನು ಟಾರ್ಗೆಟ್ ಮಾಡಿದ್ದಾರೆ. ಅವ್ರು ಮುಂದುವರಿದಾದ್ರೆ ಆಗ್ಲಿ, ಒಳ್ಳೆ ರೀತಿಯಲ್ಲೇ ಆಗ್ಲಿ ಅಲ್ಲ. ಒಳ್ಳೆ ರೀತಿ ಅಂತ ಹೇಳಿದ್ರೆ ಅಪ್ಪ ಅಮ್ಮನನ್ನು ಕರೆಸ್ಲಿ ಅಲ್ಲ, ಕ್ಲಾಸಿಗೆ ಅವರನ್ನೇ ಕೂರಿಸ್ಕೊಳ್ಳಿ, ಅವ್ರ ಮುಂದೆ ಮಾತಾಡ್ಲಿ, ವಿತ್ ಅವ್ರದ್ದೊಂದು ರೈಟಿಂಗ್ಸ್ ಅಲ್ಲಿ ಪರ್ಮಿಷನ್ ತಗೊಳ್ಳಿ ಪೇರೆಂಟ್ಸ್ ಇದು. ಅವ್ರ ಮುಂದೆ ಹಣ ಟ್ರಾನ್ಸ್ಫರ್ ಆಗ್ಲಿ, ಅಪ್ಪ ಅಮ್ಮನ ಮುಂದೆ ಹಣ ಟ್ರಾನ್ಸ್ಫರ್ ಆಗ್ಲಿ, ಅಪ್ಪ ಅಮ್ಮನನ್ನು ಕರೆಸಿ ಕುತ್ಕೊಳಿಸಿ ಮಾತಾಡ್ಲಿ. ಅಷ್ಟು ಅವರನ್ನು ರೂಮಲ್ಲಿ ಕೂರಿಸಿದೆ ಯಾಕೆ? ಕಳಿಸ್ಬೋದಲ್ಲ ಮನೆಗೆ, ಮೊಬೈಲ್ ಯಾಕೆ ತಗೊಳ್ಳೋದು? ಕೊಡ್ಬೋದಲ್ಲ. ಈಗ ಯಾರೆಲ್ಲ ವಾಪಸ್ ಕೇಳ್ತಾ ಇದ್ದಾರೆ ಹಣ, ಅವ್ರದ್ದು ವಾಪಸ್ ಹಣ ಕೊಡ್ಲೇಬೇಕು. ಪ್ರಾಡಕ್ಟ್ ಏನ್ ಯೂಸ್ ಇಲ್ಲ, ವರ್ತಿಲ್ಲ ಅಂತ ಹೇಳ್ಬಿಟ್ಟು ಹಣ ಇಟ್ಕೊಂಡು ಎಂತ ಮಾಡ್ಬೇಕು? ಕೊಡ್ಲಿ, ಎಲ್ಲ ಹಣ ಅವರಿಗೆ ಕೊಡ್ಲಿ. ಯಾರ್ದೆಲ್ಲ ಲಾಸ್ ಆಗಿದೆ, ಯಾರೆಲ್ಲ ಹಣ ಕೊಟ್ಟಿದ್ದಾರೆ ಅವ್ರದ್ದೆಲ್ಲ ಹಣ ಕೊಡ್ಲಿ ಸರ್ ವಾಪಸ್. ಅದಾದ್ಮೇಲೆ ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡ್ಕೊಳ್ಳಿ, ನಾವು ತಡೆಯುವುದಿಲ್ಲ. ವೆಕ್ಸಾನ್ ಅನ್ನುವಂತ ಕಂಪನಿ ಹೇಳೋದೇ ಬೇರೆ ಮಾಡೋದೇ ಬೇರೆ ಅಂತ ಹೇಳಿ ಕೂಡ ಇವರು ಹೇಳ್ತಾರೆ. ಅಂತ ಹೇಳಿದ್ರೆ ಅವರ ಹತ್ರ ಲೈಸೆನ್ಸ್ ಇದೆ, ಮತ್ತೊಂದು ಇದೆ, ಬಟ್ ಅವರು ಅಪ್ರೋಚ್ ಆಗುವಂತ ರೀತಿ ಕೂಡ ಸರಿ ಇಲ್ಲ. ಮನೆಯಲ್ಲಿ ಸುಳ್ಳು ಹೇಳೋಕೆ ಹೇಳ್ತಾರೆ, ಎಜುಕೇಶನ್ ಸಿಸ್ಟಮ್ ಸರಿ ಇಲ್ಲ, ಮನೆಯವರು ಸರಿ ಇಲ್ಲ ಅಂತೇಳಿ ಒಂಥರ ಮೆಂಟಲ್ ಆಗಿ ಟಾರ್ಚರ್ ಆಗಿ ಕೊಡ್ತಾರೆ. ಮೊಬೈಲ್ ಫೋನ್ ಅನ್ನು ಯೂಸ್ ಮಾಡೋಕೆ ಬಿಡೋದಿಲ್ಲ ಅನ್ನುವಂತ ವಿಚಾರದಲ್ಲೂ ಕೂಡ ಹೇಳ್ತಾರೆ. ಸೊ ಈ ರೀತಿಯಾಗಿ ಮಾಡಬಾರ್ದು. ರಿಯಲ್ ಆಗಿ ಏನೆಲ್ಲ ಇದೆ ಇದನ್ನು ಜಾಬ್ ಅಂತೇಳಿ ಅವರು ಕರೆಸ್ತಾರೆ, ಇಲ್ಲ ಇದು ಬಿಸ್ನೆಸ್ಸೇ ಅಂತೇಳಿ ಕರೆಸಿ ಇಂತಹ ಕಂಪನಿಗೆ ಜಾಯಿನ್ ಆಗುವಾಗ ಒಂದಷ್ಟು ಜನ ಯೋಚನೆಯನ್ನು ಮಾಡಿ ಮನೆಯವರಿಗೆ ಕೂಲಂಕುಷವಾಗಿ ಹೇಳಿ, ನಿಮ್ಗೆ ಯಾರೇ ಪ್ರೆಷರ್ ಹಾಕಿದ್ರುನುವೆ ಅಂತ ಹೇಳಿದ್ರೆ ನಿಮ್ಗೆ
ಲ್ಯಾಪ್ಟಾಪ್ಗೆ ಹಣ ಕೇಳಿ, ಮತ್ತೊಂದಕ್ಕೆ ಹಣ ಕೇಳಿ ಅಂತ ಹೇಳಿ ನೀವು ಮನೆಯವರ ಹತ್ರ ಸುಳ್ಳು ಹೇಳೋಕೆ ಹೋಗಬೇಡಿ. ಕಡೆಗೆ ಬೇಕಾಗಿರುವಂಥದ್ದು ನಿಮ್ಗೆ ಮನೆಯವರೇ. ಸೊ ಹೀಗಿರ್ಬೇಕಾದ್ರೆ ಕರೆಕ್ಟ್ ಆಗಿ ಮನೆಯವರ ಹತ್ರ ಹೇಳಿ, ಇದಕ್ಕೆ ನಾನು ಜಾಯ್ನ್ ಆಗ್ತಾ ಇದ್ದೇನೆ, ಇದು ಸೇಲ್ಸ್ ಟೈಪ್ ಆಫ್ ಬಿಸ್ನೆಸ್, ಇವ್ರದ್ದು ಒಂದಷ್ಟು ಐಟಮ್ಸ್ ಇದೆ, ಅದನ್ನು ನಾನು ಸೇಲ್ ಮಾಡಬೇಕು ಅನ್ನುವಂತ ವಿಚಾರದಲ್ಲಿ ಮನೆಯವರು ಒಪ್ಕೊಂಡ್ರೆ ಖಂಡಿತವಾಗ್ಲೂ ಮುಂದೆ ಹೋಗಿ. ಕಡೆಗೆ ಬೇಕಾಗಿರುವಂಥದ್ದು ನಿಮ್ಗೆ ಮನೆಯವರೇ. ಸೊ ಅವರನ್ನು ಕೂಡ ಮಾತಾಡಿಸುವಂತಹ ಪ್ರಯತ್ನ ಪಡ್ತೀನಿ. ಅವರು ಏನ್ ಹೇಳ್ತಾರೆ ಇದರ ಬಗ್ಗೆ ಅಂತ ಹೇಳಿ ಕೇಳೋಣ.